ಸಕ್ಕರೆ ನಾಡಲ್ಲಿ ನಿಲ್ಲದ ರಕ್ತದ ಓಕುಳಿ ಒಂದೇ ವಾರದಲ್ಲಿ 4 ಜನರ ಬಲಿ. ಮಹಿಳೆಯ ಮೇಲೆ ಕಲ್ಲು ಎತ್ತಾಕಿ ಮತ್ತೊಂದು ಕೊಲೆ. ಮದುವೆ ಮುಗಿಸಿ ಬರುವಾಗ ಯಮರಾಯನ ಹಟ್ಟಹಾಸ, ಕಾರು ಪಲ್ಟಿಯಾಗಿ ತಂದೆ ಮಗ ದಾರುಣ ಅಂತ್ಯ. ಮಂಡ್ಯದ ಹೊಳಲು ಸೇತುವೆ ಮೇಲೆ ಭೀಕರ ಅಪಘಾತ. ತುಮಕೂರಿನಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ, ಕಲ್ಪತರು ನಾಡಲ್ಲಿ ಹನಿ ನೀರಿಗೂ ಶುರುವಾಯಿತು ತತ್ವಾರ. ವಾರಕ್ಕೊಮ್ಮೆ ನೀರು ಪೂರೈಕೆಯಿಂದ ಹೈರಾಣಾದ ಜನ. ಮಂಡ್ಯದಲ್ಲಿ ಬತ್ತಿದ ಜೀವಜಲ, ಮುನಿದ ವರುಣದೇವ. ಹಳ್ಳಿಗಳಲ್ಲಿ ಶುರುವಾಯಿತು ಮಳೆರಾಯನ ಅಭಾವ. ಮಳೆಗಾಗಿ ಕಪ್ಪೆ ಮತ್ತು ಕಲ್ಲಿನ ಬಸವನ ಹೊತ್ತು ಜನರ ಭಕ್ತಿಭಾವ. ತುಮಕೂರಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ, 3 ವರ್ಷದ ಕಾಂಗ್ರೆಸ್ ಸಂಭ್ರಮಕ್ಕೆ ಸಿಎಂ ಭರ್ಜರಿ ಸಿದ್ಧತೆ. ಸಮಾವೇಶದ ರೂಪುರೇಷೆ ಕುರಿತು ಸಚಿವ ಪರಮೇಶ್ವರ್ ಸ್ಪಷ್ಟನೆ. ರಾಜ್ಯಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ಭೂಮಿಕಾ ಪೂಜಾರಿ. ಸಕ್ಕರೆ ನಾಡು ಮಂಡ್ಯದಲ್ಲಿ ಕಳೆದ 1 ತಿಂಗಳಿಂದ ರಕ್ತದ ಓಕುಳಿ ಶುರುವಾಗಿದ್ದು, ಸರಣಿ ಹತ್ಯೆಗಳಿಂದ ಜಿಲ್ಲೆಯ ಜನ ಅಕ್ಷರಶಃ ಬಿಚ್ಚಿಬಿದ್ದಿದ್ದಾರೆ. ಶಾಂತವಾಗಿದ್ದ ಜಿಲ್ಲೆಯಲ್ಲಿ ಹಂತಕರು ಹಟ್ಟಹಾಸವನ್ನ ಮೆರಿತಾ ಇದ್ದು, ಕೇವಲ ಒಂದೇ ವಾರದಲ್ಲಿ 4ನೇ ಬಲೆ ಪಡೆದಿದ್ದಾರೆ. ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದ ಸಂತೆ ಮಾಳದಲ್ಲಿ ತಡರಾತ್ರಿ ಮಲಗಿದ್ದಂತಹ ಮೈಸೂರು ಮೂಲದ ಚಾಮುಂಡಿ ಎಂಬ ಮಹಿಳೆಯ ಮೇಲೆ ಕ್ರೂರಿಗಳು ಕಲ್ಲು ಎತ್ತಾಕಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಈ ಮಹಿಳೆ ಹಲವು ದಿನಗಳಿಂದ ಕಿರುಗಾವಲಿನಲ್ಲಿ ಭಿಕ್ಷೆ ಬೇಡಿಕೊಂಡು ಪೇಪರ್ ಆಯುವ ಕೆಲಸವನ್ನ ಮಾಡ್ತಿದ್ರು ಎನ್ನಲಾಗಿದ್ದು, ರಕ್ತದ ಮಡುವಿನಲ್ಲಿ ಮಹಿಳೆ ಪ್ರಾಣ ಬಿಟ್ಟಿದ್ದಾರೆ. ಇನ್ನು ಬೆಳ್ಳಂಬೆಳಿಗ್ಗೆ ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಎಸ್ಪಿ, ಡಿವೈಎಸ್ಪಿ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿ ಪರಿಶೀಲನೆ ನಡೆಸಿದ್ದು, ಕಿರುಗಾವಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಸತತವಾಗಿ ನಡೀತಾ ಇರುವಂತಹ ಈ ಕೊಲೆಗಳಿಂದ ಮಂಡ್ಯ ಜಿಲ್ಲೆಯ ಜನಸಾಮಾನ್ಯರು ಹೊರಗೆ ಬರಲು ಭಯಪಡುವಂತಾಗಿದ್ದು, ಹಂತಕರ ಪತ್ತೆಗಾಗಿ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಮಂಡ್ಯದಲ್ಲಿ ಈ ಬಾರಿ ವರುಣದೇವ ಮುನಿಸಿಕೊಂಡಿದ್ದು, ಜೀವಜಲ ಬತ್ತಿ ಹೋಗಿ ಜನ ಜಾನುವಾರುಗಳಿಗೆ ಹನಿ ನೀರಿಗೂ ಪರದಾಡುವಂತಾಗಿದೆ. ರಣ ಬಿಸಿಲಿಗೆ ಹೈರಾಣಾಗಿರುವ ಗ್ರಾಮೀಣ ಭಾಗದ ಜನತೆ ಈಗ ಮಳೆರಾಯನ ಮೊರೆ ಹೋಗಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕಿನ ಅರಕೆರೆ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಹಳೆಯ ಸಂಪ್ರದಾಯದಂತೆ ಮಳೆರಾಯನ ಹಬ್ಬವನ್ನ ಆಚರಣೆ ಮಾಡಲಾಗ್ತಾ ಇದೆ. ಮಳೆ ಬರಲಿ ಎಂದು ಆಶಿಸಿ ಗ್ರಾಮಸ್ಥರು ಕಪ್ಪೆ ಮತ್ತು ಕಲ್ಲಿನ ಬಸವಣ್ಣನ ಹೊತ್ತು ಊರಿನ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಸಾಗುತ್ತಾ ಹುಯ್ಯೋ ಹುಯ್ಯೋ ಮಳೆರಾಯ ಎಂದು ಹಾಡುತ್ತಾ ಸಾಗುವ ಜನರಿಗೆ ಮನೆ ಮಂದಿಗೆಲ್ಲ ಬಿಂದಿಗೆಯಿಂದ ನೀರೆರೆಯುವ ಮೂಲಕ ವರುಣನ ಕೃಪೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮುನಿದಿರುವ ಮಳೆರಾಯನನ್ನ ಒಲಿಸಿಕೊಳ್ಳಲು ಹಳ್ಳಿಗಳಲ್ಲಿ ವಿಶಿಷ್ಟ ಆಚರಣೆಗಳು ಮನೆ ಮಾಡಿದ್ದು, ಭಕ್ತಿಯಿಂದ ವರುಣ ದೇವನಿಗೆ ಮೊರೆ ಇಡ್ತಾ ಇದ್ದಾರೆ. ಮಳೆ ಒಯ್ಲಿ ಅನ್ನೋ ಉದ್ದೇಶದಿಂದ ಮಾಡ್ತಾರೆ. ಈಗ ಅಷ್ಟೇ ಸಣ್ಣ ಮಳೆ ಇಲ್ಲ. ಹಿಂದೆ ಈ ರೀತಿ ಮಾಡೋದ್ರಿಂದ ಮಳೆ ಉಳಿತದೆ ಅನ್ನೋ ಜನ ಅಭಿಪ್ರಾಯದಿಂದ ಇದನ್ನು ಮಾಡ್ತಾಯಿದ್ರು. ಈಗ ಅದನ್ನೇ ಮುಂದುವರಿಸ್ತಾ ಇರೋದು ಉತ್ತಮವಾದ ಕೆಲಸ. ಮೊದಲು ಸಹ ಮಾಡ್ತಾಯಿದ್ರಾ? ಇನ್ನೂ ಮಾಡ್ತಿದ್ರು. ಹಿಂದೇನು ಮಾಡಿ ದೊಡ್ಡದಾಗೆ ಮಾಡ್ತಿದ್ರು. ಹಿಂಗೆ ಎತ್ತು ಪರ ಮಾಡಿ ಜನಕ್ಕೆಲ್ಲ ಊಟ ಹಾಕಿ ಮಾಡ್ತಿದ್ರು. ನೀವು ಎಲ್ಲ ಭಾಗವಹಿಸ್ತಾ ಇದ್ರಿ ಆ ಸಂದರ್ಭದಲ್ಲಿ? ಎಲ್ಲರೂ ಭಾಗವಹಿಸಿದ್ರು. ಇದ್ರ ಜೊತೆ ಇನ್ಯಾವ್ಯಾವ ಕಾರ್ಯಕ್ರಮ ಮಾಡ್ತಾ ಇದ್ರು ಮಳೆ ಉಯ್ದಾಗ? ಕತ್ತೆ ಮೆರವಣಿಗೆ ಮಾಡ್ತಾರೆ. ನಮ್ಮೂರಲ್ಲಿ ಕತ್ತೆಗಳೇ ಇಲ್ಲ. ಹಣದ ಆಸೆಗಾಗಿ 90 ವರ್ಷದ ವೃದ್ಧೆಯನ್ನ ಬರ್ಬರವಾಗಿ ಕೊಲೆ ಮಾಡಿ ಶೌಚಾಲಯದ ಗುಂಡಿಯಲ್ಲಿ ಹೂತು ಹಾಕಿರುವ ಘಟನೆ ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನ ತಿಪ್ಪೂರು ಗ್ರಾಮದಲ್ಲಿ ನಡೆದಿದೆ. ಗೌರಮ್ಮ ಎಂಬ ಮಹಿಳೆಯನ್ನ ಹಣದಾಸೆಗಾಗಿ ವೀರಭದ್ರ ಎಂಬಾತ ಬರ್ಬರವಾಗಿ ಕೊಲೆ ಮಾಡಿ ಶೌಚಾಲಯದ ಗುಂಡಿಯಲ್ಲಿ ಹೂತು ಹಾಕಿದ್ದಾನೆ. ಸುಮಾರು 15 ದಿನಗಳ ಕಾಲ ಯಾರಿಗೂ ತಿಳಿಯದಂತೆ ಈ ಕೃತ್ಯವನ್ನ ಮುಚ್ಚಿಟ್ಟಿದ್ದ ಆರೋಪಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಕೊಲೆಯಾದ ಗೌರಮ್ಮ ಅವರ ಜೊತೆ ವೀರಭದ್ರ ಅತಿ ಆತ್ಮೀಯವಾಗಿ ನಡೆದುಕೊಳ್ತಾ ಇದ್ದ. ಸಣ್ಣ ಪುಟ್ಟ ಕೆಲಸಗಳಿಗೆ ಸಹಾಯ ಮಾಡುತ್ತಾ ವೃದ್ಧಿಯ ವಿಶ್ವಾಸ ಗಳಿಸಿದ್ದ ಈತ ಅವರ ಹಣದ ಮೇಲೆ ಕಣ್ಣಿಟ್ಟಿದ್ದ. 15 ದಿನಗಳ ಹಿಂದೆ ಗೌರಮ್ಮ ಬ್ಯಾಂಕ್ನಿಂದ ಡ್ರಾ ಮಾಡಿದ್ದ 75,000 ರೂಪಾಯಿ ಹಣವನ್ನ ಈತನೇ ಕೈಗೆತ್ತಿಕೊಂಡಿದ್ದ. 2 ದಿನದಲ್ಲಿ ಮರಳಿಸುವುದಾಗಿ ಹೇಳಿ ಸತಾಯಿಸ್ತಾ ಇದ್ದ ವೀರಭದ್ರನನ್ನ 1 ವಾರದ ಬಳಿಕ ಗೌರಮ್ಮ ಹಣ ಕೇಳಿದ್ದಾರೆ. ಇದೇ ವಿಚಾರಕ್ಕೆ ವೃದ್ಧೆ ಒಬ್ಬರೇ ಇದ್ದಾಗ ಮನೆಗೆ ನುಗ್ಗಿದ್ದ ಈ ಪಾಪಿ ಉಸಿರುಗಟ್ಟಿಸಿ ಕೊಲೆ ಮಾಡಿ ಶೌಚಾಲಯದ ಗುಂಡಿಗೆ ಎಸೆದು ಎಸ್ಕೇಪ್ ಆಗಿದ್ದ. ಬಳಿಕ ತಾಯಿ ಕಾಣೆಯಾದ ಬಗ್ಗೆ ಮಕ್ಕಳು ನೀಡಿದ ದೂರಿನನ್ವಯ ತನಿಖೆ ಕೈಗೆತ್ತಿಕೊಂಡ ಪೊಲೀಸರಿಗೆ ವೀರಭದ್ರ ಕೂಡ ನಾಪತ್ತೆಯಾಗಿದ್ದು ಅನುಮಾನವನ್ನ ಮೂಡಿಸಿತ್ತು. ಕೂಡಲೇ
ಆತನನ್ನ ಪತ್ತೆ ಹಚ್ಚಿ ವಿಚಾರಣೆ ನಡೆಸಿದಾಗ ಹಣಕ್ಕಾಗಿ ಮಾಡಿದ ಈ ಭೀಕರ ಕೊಲೆಯ ಸತ್ಯ ಹೊರಬಿದ್ದಿದೆ. ಸದ್ಯ ಶೌಚಾಲಯದ ಗುಂಡಿಯಿಂದ ಮೃತದೇಹ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು, ಆರೋಪಿ ವೀರಭದ್ರನನ್ನ ಪೊಲೀಸರು ಹೆಚ್ಚಿನ ವಿಚಾರಣೆಗಾಗಿ ವಶಕ್ಕೆ ಪಡೆದಿದ್ದಾರೆ. इसको हमें कैसा होना बना को दिया तो थंबनेल ऊपर इसको हमें कैसा होना बना को दिया तो थंबनेल ऊपर ಚಾಲಕನ ನಿಯಂತ್ರಣ ತಪ್ಪಿದ ಕಾರೊಂದು ಭೀಕರವಾಗಿ ಪಲ್ಟಿಯಾದ ಪರಿಣಾಮ ತಂದೆ ಮತ್ತು ಮಗ ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ಮಂಡ್ಯದ ಹೊಳಲು ರಸ್ತೆ ಬಳಿಯ ಸೇತುವೆ ಮೇಲೆ ಸಂಭವಿಸಿದೆ. ಮಂಡ್ಯ ತಾಲೂಕಿನ ಕಚ್ಚಿಗೆರೆ ಗ್ರಾಮದ ಕಿರಣ್ ಹಾಗೂ ಮಗ ಕಿಶೋರ್ ಈ ಘಟನೆಯಲ್ಲಿ ಮೃತಪಟ್ಟ ದುರ್ದೈವಿಗಳಾಗಿದ್ದು, ಮೃತ ಕಿರಣ್ ಅವರ ಮಗಳು ಕೀರ್ತನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸದ್ಯ ಮಂಡ್ಯದ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾಳೆ. ಮೈಸೂರಿನಲ್ಲಿ ಮದುವೆ ಸಮಾರಂಭ ಮುಗಿಸಿಕೊಂಡು ತಮ್ಮ ಗ್ರಾಮ ಕಚ್ಚಿಗೆರೆಗೆ ವಾಪಸ್ ಆಗ್ತಾ ಇದ್ದಾಗ ಈ ಭೀಕರ ಘಟನೆ ನಡೆದಿದೆ. ಇನ್ನು ಕಾರು ಪಲ್ಟಿಯದ ರಭಸ ಎಷ್ಟಿತ್ತಂದ್ರೆ ನಿಯಂತ್ರಣವನ್ನ ತಪ್ಪಿ ಡಿವೈಡರ್ಗೆ ಹಾರಿ ಎದುರಿನಿಂದ ಬರ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿ ಹೊಡೆದಿದೆ. ಅಪಘಾತದ ದೃಶ್ಯವನ್ನ ಕಂಡು ಹೆದ್ದಾರಿಯಲ್ಲಿ ಸಂಚರಿಸ್ತಾ ಇದ್ದಂತಹ ಪ್ರಯಾಣಿಕರು ಬೆಚ್ಚಿ ಬಿದ್ದಿದ್ದಾರೆ. ವಿಷಯ ತಿಳಿತಾ ಇದ್ದಂತೆಯೇ ಮಂಡ್ಯ ಸೆಂಟ್ರಲ್ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದು, ಮೃತದೇಹಗಳನ್ನ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಒಂದೇ ಕುಟುಂಬದ ಇಬ್ಬರು ಸಾವನ್ನಪ್ಪಿರುವುದು ಕಚ್ಚಿಗೆರೆ ಗ್ರಾಮದಲ್ಲಿ ಶೋಕ ಸಾಗರ ಮೂಡಿಸಿದೆ. ಇನ್ನು ಮಂಡ್ಯ ಸೆಂಟ್ರಲ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಸ್ಮಾರ್ಟ್ ಸಿಟಿ ತುಮಕೂರು ನಗರದಲ್ಲಿ ಈಗ ಕುಡಿಯುವ ನೀರಿಗಾಗಿ ದೊಡ್ಡ ಮಟ್ಟದ ಆತಂಕ ಶುರುವಾಗಿದೆ. ನಗರಕ್ಕೆ ಜಲಮೂಲವಾಗಿರುವ ಬುಗುಡನಹಳ್ಳಿ ಕೆರೆಯಲ್ಲಿ ಹೇಮಾವತಿ ನೀರು ವೇಗವಾಗಿ ಖಾಲಿಯಾಗ್ತಾ ಇದ್ದು, ಇನ್ನು ಕೇವಲ 10 ದಿನಗಳಷ್ಟೇ ಕುಡಿಯುವ ನೀರು ಲಭ್ಯವಿದ್ದು, ಅತಿಯಾದ ಬಿಸಿಲಿನ ತಾಪದಿಂದಾಗಿ ಕೆರೆಯ ನೀರು ಆವಿಯಾಗ್ತಾ ಇರುವುದು ನಗರವಾಸಿಗಳ ನಿದ್ದೆಯನ್ನ ಗೆಡಿಸಿದೆ. ಕೆರೆಯ ಒಟ್ಟು ಸಂಗ್ರಹ ಸಾಮರ್ಥ್ಯ 316 ಎಂಸಿಎಫ್ಟಿ ಇದ್ದು, ಪ್ರತಿದಿನ ನಗರಕ್ಕೆ 1.4 ಎಂಸಿಎಫ್ಟಿ ನೀರು ಪೂರೈಕೆಯಾಗ್ತಾ ಇದೆ. ಆದ್ರೆ ನೀರಿನ ಕೊರತೆಯಿಂದಾಗಿ ಕೆಲವು ಬಡಾವಣೆಗಳಲ್ಲಿ ವಾರಕ್ಕೆ 2 ಬಾರಿ ಮಾತ್ರ ನೀರು ಸಿಗ್ತಾ ಇದ್ರೆ, ಇನ್ನು ಕೆಲವು ಕಡೆ ವಾರಕ್ಕೊಮ್ಮೆ ಮಾತ್ರ ನೀರು ಪೂರೈಕೆಯಾಗ್ತಾ ಇದೆ. ಈ ಗಂಭೀರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಹೇಮಾವತಿ ಜಲಾಶಯದಿಂದ ಕೂಡಲೇ ನೀರು ಹರಿಸುವಂತೆ ಆಗ್ರಹ ಕೇಳಿ ಬರ್ತಾ ಇದೆ. ಮಾಜಿ ಸಚಿವ ಸೋಗೂಡು ಶಿವಣ್ಣ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪತ್ರವನ್ನ ಬರೆದು ಮನವಿಯನ್ನ ಮಾಡಿದ್ದು, ಶೀಘ್ರವೇ ನೀರನ್ನ ಹರಿಸದೇ ಇದ್ರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಡಿಸಿ ಆಫೀಸ್ ಎಲ್ಲ ಎಲ್ಲಿ ಬೇಕಾದ್ರೂ ಮಾಡ್ತೀನಿ, ಯಾಕೆಂದರೆ ಜನನ ಮರಣ ಆ ಥರ ತಯಾರಾಗಿರೋದು. ಇವಾಗ ನೋಡಿ, ಉದಾಹರಣೆಗೆ ಹೇಮಾವತಿ ಚಾನಲ್ ಇತ್ತಲ್ಲ, ಅಲ್ಲಿ ಬಾಗೂರು ನವಿಲೆ ಹೋದ್ ಸರಿ ಹೌದು, ಅನ್ನ ನೀರು ಬಿಟ್ಟು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಹೆಚ್ಚು ಕಮ್ಮಿ ಆದರೆ. ಇವತ್ತು ಯಾಕೆಂದರೆ ಸಾಹೇಬ, ಇವತ್ತು ಮನುಷ್ಯನಿಗೆ, ಪ್ರಾಣಿಗಳಿಗೆ, ಹಕ್ಕಿ ಪಕ್ಷಿಗಳಿಗೆ, ಜಲ ಪ್ರಾಣಿಗಳಿಗೆ ಎಲ್ಲ ನೀರು ಬೇಕು. ಇವತ್ತೇನ ಆ ನೀರು ಈಗ ಎಕ್ಸಸ್ ನೀರು ಆಗಿದೆ ಸಾಹೇಬ, ತಗೊಂಡೋಗಿ ತಮಿಳ್ನಾಡಿಗೆ ಬಿಟ್ಟು ಸಮುದ್ರಕ್ಕೆ ಬಿಡ್ತಾರೆ. ಹೌದು, ಡಿಲೇ ಮಾಡ್ತಾರೆ ಅಂದರೆ ಅವ್ರಿಗೆ ಅಷ್ಟು ಪ್ರಜ್ಞೆ ಇಲ್ಲ ಮರೆಯ. ಆ ಪ್ರಜ್ಞೆ ಇದ್ದರೆ ಅವ್ರು ಎಲ್ಲಿ ಮಾಡೋರು? ಇವತ್ತೆಲ್ಲನ ನಾನು ಆಗಲೇ ನಿಮ್ಗೆ ಹೇಳಿನಲ್ಲ, ಕಾಯಕವೇ ಕೈಲಾಸ ಅಂತ ಇಲ್ಲ ಅವ್ರಿಗಿರೋದು ಆಲಿಬಾಬಾ 40 ಮಂದಿ. ಎಲ್ಲ ಪಾರ್ಟಿ ಒಳಗೆ, ಈ ಪಾರ್ಟಿ ಆ ಪಾರ್ಟಿ ಅಂತಿಲ್ಲ, ಎಲ್ಲ ಪಾರ್ಟಿ ಒಳಗೂ ಉದ್ದೇಶ ಅಲ್ಲ, ಅವ್ರಿಗೆ ಶಕ್ತಿ ಇಲ್ಲ, ಕೇಳೋರಿಲ್ವಲ್ಲ. ಇವತ್ತು ತಮ್ಮನ್ನೆಲ್ಲ ಯಾಕೆ ಕರೆದೆ ಅಂದರೆ, ನಿಮಗೆ ಆ ಶಕ್ತಿ ಇದೆ, ಆ ಶಕ್ತಿಗೆ ಇದು ಸಿಗುತ್ತೆ. ಶಕ್ತಿಗೆ ಬೇರೆ ಕೈ ಜೋಡಿಸ್ತದೆ ಅಂತಲೇ ನಾನು ಕರೆದಿರೋದು. ಇವತ್ತೇ ನಾನು ಯಾಕೆ ಇದನ್ನು ಅಪೀಲ್ ಮಾಡ್ತೀನಿ ಅಂದರೆ, ಈಗ ಜನನ ಮರಣ ಆ ಮಧ್ಯದಾಗಿರ್ತಕ್ಕಂಥ ಪೀರಿಯಡಿಗೆ ಒಳ್ಳೆ ತಂದಾಗ ಹೋಗ್ಬೇಕು ಅಂಥೇಳಿ ನಾವು ಹೊರಟಿರೋದು. ಇವಾಗ ಅದಕ್ಕೆ ತಾವು ಯಾವತ್ತು ಹೇಳ್ತೀರಾ ಅವತ್ತು ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ. ಯಾಕೆಂದರೆ
ಇವತ್ತು ಸಮಾಜ ಮೊದಲಿತ್ತಲ್ಲ ಆ ಕಾಲದಾಗಿದ್ದಂಗೆ ಇವತ್ತು ಕೆಲವರು ರಾಜಕಾರಣಿಗಳು ಅಧಿಕಾರಿಗಳು ಇವರೆಲ್ಲರ ಇಲ್ಲ, ಎಲ್ಲರ ಆಲಿಬಾಬಾ 40 ಮಂದಿ ಆಗಿಬಿಟ್ಟವ್ರೆ. ಗ್ಯಾಸ್ ಸಿಲಿಂಡರ್ ಸೋರಿಕೆಯಾದ ಪರಿಣಾಮ ಮನೆಯೊಂದು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾದ ಘಟನೆ ಶ್ರೀರಂಗಪಟ್ಟಣ ತಾಲೂಕಿನ ಅರಕೆರೆ ಗ್ರಾಮದ ಪುಟ್ಟೇಗೌಡ ಎಂಬುವವರ ಮನೆಯಲ್ಲಿ ಸಂಭವಿಸಿದೆ. ಸಿಲಿಂಡರ್ನಿಂದ ಅನಿಲ ಸೋರಿಕೆಯಾಗಿ ಕ್ಷಣಾರ್ಧದಲ್ಲಿ ಬೆಂಕಿ ಇಡೀ ಮನೆಗೆ ಆವರಿಸಿದ್ದು, ಮನೆಯಲ್ಲಿದ್ದಂತಹ ವಸ್ತುಗಳು ಬೆಂಕಿಯ ಕೆನ್ನಾಲಿಗೆಗೆ ಆಹುತಿಯಾಗಿವೆ. ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆಯೇ ಮನೆಯಲ್ಲಿದ್ದವರು ತಕ್ಷಣವೇ ಹೊರಗೆ ಓಡಿ ಬಂದಿದ್ರಿಂದ ದೊಡ್ಡ ಮಟ್ಟದ ಪ್ರಾಣಾಪಾಯವೊಂದು ಕೂದಲೆಳೆ ಅಂತರದಲ್ಲಿ ತಪ್ಪಿದಂತಾಗಿದೆ. ಘಟನಾ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಸತತ ಪರಿಶ್ರಮ ವಹಿಸಿ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಅಷ್ಟರಲ್ಲಾಗಲೇ ಮನೆಯ ಬಹುತೇಕ ಸಾಮಗ್ರಿಗಳು ಬೆಂಕಿಗೆ ಆಹುತಿಯಾಗಿದೆ. ಈ ಘಟನೆಯಿಂದಾಗಿ ಪುಟ್ಟೇಗೌಡ ಅವರ ಕುಟುಂಬ ಕಂಗಾಲಾಗಿದ್ದು, ಸ್ಥಳೀಯ ಅರಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದೃಷ್ಟವಶಾತ್ ಜೀವಹಾನಿ ಆಗದೇ ಇದ್ರೂ ಕೂಡ ಬಡ ಕುಟುಂಬವೊಂದು ಸೂರಿಲ್ಲದೆ ಕಣ್ಣೀರು ಹಾಕುವಂತಾಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಗ್ರಾಮದಲ್ಲಿ ಇಂದು ಸಂಜೆ 7:05 ಸರಿಯಾಗಿ ಸೂಲುಬೋರೆ ಪಕ್ಕದ ಬೀದಿಯಲ್ಲಿ ಕರ್ರಾ ಪುಟ್ಟೇಗೌಡರು ಅವರ ಮನೆಗೆ ಸಿಲಿಂಡರ್ ಸೋರಿಕೆಯಿಂದಾಗಿ ಹತ್ತಿ ಉರಿಯುತ್ತಿರುವಂತಹ ದೃಶ್ಯ. ಇನ್ಮೇಲೆ ಯಾರು ಕೂಡ ಸಿಲಿಂಡರ್ನ ಮನೆಯೊಳಗೆ ಹುಷಾರಾಗಿ ನೋಡ್ಕೊಳ್ಳಿ. ಈ ಥರ ಸನ್ನಿವೇಶಗಳು ಭಾಳ ಸಂಭವಿಸ್ತಾ ಇದ್ದಾವೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರೈಸ್ತಾ ಇರುವ ಹಿನ್ನೆಲೆ ಮೇ 20ರಂದು ತುಮಕೂರಿನಲ್ಲಿ ಬೃಹತ್ ಸಾಧನಾ ಸಮಾವೇಶವನ್ನ ಆಯೋಜಿಸಲು ಸಿದ್ಧತೆ ನಡೆಸಲಾಗ್ತಾ ಇದ್ದು, ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿ ಆಚರಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ಪೂರ್ವ ಸಿದ್ಧತಾ ಸಭೆಗಳನ್ನ ನಡೆಸಿ ರೂಪುರೇಷೆಗಳನ್ನ ಸಿದ್ಧಪಡಿಸಿದ್ದಾರೆ ಅಂತ ಹೇಳಿ ತಿಳಿಸಿದ್ರು. ಚುನಾವಣಾ ಪೂರ್ವದಲ್ಲಿ ನೀಡಿದ ಭರವಸೆಗಳಲ್ಲಿ ಈಗಾಗಲೇ 50% ಕಾರ್ಯಗಳನ್ನ ಪೂರೈಸಲಾಗಿದ್ದು, ಬಾಕಿ ಇರುವ ಭರವಸೆಗಳನ್ನ ಮುಂದಿನ 2 ವರ್ಷಗಳಲ್ಲಿ ಪೂರ್ಣಗೊಳಿಸುವುದಾಗಿ ಸಚಿವರು ವಿಶ್ವಾಸ ವ್ಯಕ್ತಪಡಿಸಿದ್ರು. ಇನ್ನು ತಮಿಳುನಾಡಿನ ರಾಜಕೀಯ ಬೆಳವಣಿಗೆಗಳ ಕುರಿತು ಕೇಳಲಾದ ಪ್ರಶ್ನೆಗೆ ಲಘುವಾಗಿ ಪ್ರತಿಕ್ರಿಯೆ ನೀಡಿದ ಸಚಿವರು, ಆ ಬಗ್ಗೆ ತಾವು ಯಾವುದೇ ವೈಯಕ್ತಿಕ ಪ್ರತಿಕ್ರಿಯೆ ನೀಡುವುದಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ರು. ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದು, ಅದನ್ನ ಗೌರವಿಸುತ್ತೇವೆ ಎಂದು ಹೇಳುವ ಮೂಲಕ ಆ ವಿಷಯಕ್ಕೆ ತೆರೆ ಹೇಳಿದ್ರು. First of all, I am not competent to comment on the Tamil Nadu politics. Whatever decision taken by our High Command, as far as Congress party is concerned, we have to respect that. Apart from that, I won't be able to comment on or the formation of the government. ಈಗ ಸರ್ಕಾರದಿಂದ ಮೇ 20ಕ್ಕೆ ಸರ್ಕಾರದ ಸಾಧನಾ ಸಮಾವೇಶ ತುಮಕೂರಲ್ಲಿ ಮಾಡ್ತಾ ಇದೆ ಸರ್. ಅದು ತಯಾರಿಗಳಿಗಿದೆ, ಎಲ್ಲಿವರೆಗೂ ಬಂದಿದೆ ಸರ್? ನಮಗೆ ಕಂದಾಯ ಇಲಾಖೆಯಿಂದ ಇಡೀ ರಾಜ್ಯದಲ್ಲಿ ಭೌತಿಕತೆ, ಹಕ್ಕುಪತ್ರ, ಆಮೇಲೆ ಈ ಕಂದಾಯ ಗ್ರಾಮಗಳು, ಇದನ್ನೆಲ್ಲ ನಾವು ತೀರ್ಮಾನಗಳು ಮಾಡಿ ಲಕ್ಷಾಂತರ ಜನರಿಗೆ ಹಕ್ಕುಪತ್ರವನ್ನು ಕೊಡ್ತಾ ಇದ್ದಾರೆ. ಇದು ಕಂದಾಯ ಇಲಾಖೆಯಲ್ಲಿ ಕರ್ನಾಟಕ ಸರ್ಕಾರದ ಅತಿ ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಅದರ ಮುಂದುವರಿದ ಭಾಗ ತುಮಕೂರಿನಲ್ಲಿ ಸುಮಾರು 1,40,000 ಜನರಿಗೆ ನಾವು ಈಗ ಹಕ್ಕುಪತ್ರಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ಕೊಂಡಿದ್ದೆವು. ಅದು ನಮಗೆ ಈ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಅನ್ನುವಂಥದ್ದು ಕಲ್ಪನೆ ಕೂಡ ಇರಲಿಲ್ಲ. ಯಾವಾಗ ನಮಗೆ 20ನೇ ತಾರೀಕು ಡೇಟನ್ನು ಮುಖ್ಯಮಂತ್ರಿಗಳ ಕಚೇರಿ ಕೊಟ್ಟ ಮೇಲೆ ನಮಗೆ ಅದು ಸಿಂಕ್ರೊನೈಸ್ ಆಗ್ಬಿಡ್ತು. 3 ವರ್ಷಕ್ಕೆ ಮೇ 20ಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು ಅನ್ನುವಾಗ ಇದನ್ನ ಒಂದು ರೀತಿಯಲ್ಲಿ 3 ವರ್ಷದ ಸಾಧನೆಯನ್ನೇ ಮಾಡ್ಬೋದಲ್ಲ ಅಂತ ಹೇಳಿ ನಾವು ಆ ರೀತಿ ಮಾಡ್ಕೊಂಡಿದ್ದೇವೆ. ಸಾಧನೆಗಿನ್ನ ಹೆಚ್ಚಾಗಿ ನಮ್ಮ ಕಂದಾಯ ಇಲಾಖೆ ಕಾರ್ಯಕ್ರಮ ಮುಖ್ಯವಾಗಿ ನಡೆಯುತ್ತೆ. ತಾವು ಕೂಡ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿದ್ದೀರಿ. ಸರ್ಕಾರ ಒಂದು 3 ವರ್ಷ ಆಯ್ತಾ ಬಂತು. ಪ್ರಣಾಳಿಕೆಯಲ್ಲಿ ಎಷ್ಟು ಘೋಷಣೆ ಮಾಡಿದ್ರು ಅಷ್ಟು ಪ್ರಣಾಳಿಕೆ ಭರವಸೆಗಳು ಈಡೇರಿದೆಯಾ ಸರ್? ಇಲ್ಲ, ಈಗ more than 50% ಆಗಿದೆ.
ಇನ್ನು 2 ವರ್ಷದಲ್ಲಿ ಏನು ನಾವು ಮಾಡಬೇಕಾದದ್ದನ್ನೆಲ್ಲ ಮಾಡ್ತೇವೆ. ಹಾಗಾಗಿ ಈಗ ಅದಕ್ಕೂ ಕೂಡ ಒಂದು ರಿವ್ಯೂ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಅದನ್ನ ಈಗ ಸದ್ಯದಲ್ಲೇ ಮಾಡ್ತೀವಿ. ಮೈಸೂರಿನ ಗುಡುಮಾದನಹಳ್ಳಿ ಬಳಿ ನಿಮ್ಹಾನ್ಸ್ ಆಸ್ಪತ್ರೆ ನಿರ್ಮಾಣ ಮಾಡಲು ಉದ್ದೇಶಿಸಿರುವ ಸರ್ಕಾರದ ನಿರ್ಧಾರದ ವಿರುದ್ಧ ರೈತ ಮುಖಂಡ ಬಡಗಲಪುರ ನಾಗೇಂದ್ರ ಅವರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ನಿಮ್ಹಾನ್ಸ್ ಆಸ್ಪತ್ರೆ ನಿರ್ಮಾಣ ಆಗೋದಕ್ಕೆ ನಮ್ಮ ಸಂಪೂರ್ಣ ಸಹಕಾರವಿದ್ದು, ಬೇಕಿದ್ರೆ ಪ್ರತಿ ತಾಲೂಕಿಗೂ ಒಂದೊಂದು ಆಸ್ಪತ್ರೆ ನಿರ್ಮಾಣ ಮಾಡಲಿ. ಆದ್ರೆ ಈಗ ಆಯ್ಕೆ ಮಾಡಿರುವ ಜಾಗವು ಸಂಪೂರ್ಣ ಅವೈಜ್ಞಾನಿಕವಾಗಿದ್ದು, ಇದು ಕೇವಲ ಸ್ಥಳೀಯ ರಾಜಕೀಯ ಜಿದ್ದಾಜಿದ್ದಿಯಿಂದ ಕೂಡಿದೆ ಅಂತ ಹೇಳಿ ದೂರಿದ್ರು. ಗುಡುಮಾದನಹಳ್ಳಿಯ ಉದ್ದೇಶಿತ ಜಾಗವು ವರ್ಷದ 365 ದಿನವೂ ನೀರು ಹರಿಯುವ ಹಸಿರು ವಲಯವಾಗಿದ್ದು, ಇಂತಹ ಪ್ರದೇಶದಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡುವುದು ಸರಿಯಲ್ಲ. ಈ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಅವರನ್ನೇ ಖುದ್ದಾಗಿ ಸ್ಥಳಕ್ಕೆ ಕರೆದೊಯ್ದು ವಾಸ್ತವಾಂಶದ ಪರಿಶೀಲನೆ ನಡೆಸಲಾಗುವುದು ಎಂದು ನಾಗೇಂದ್ರ ಅವರು ತಿಳಿಸಿದರು. ಅಧಿಕಾರಿಗಳು ಸರ್ಕಾರಕ್ಕೆ ಸರಿಯಾದ ಮಾಹಿತಿಯನ್ನ ನೀಡದೆ ರಾಜಕೀಯ ಮುಖಂಡರು ಹೇಳಿದಂತೆ ಕೇಳುತ್ತಿದ್ದಾರೆ ಎಂದು ಕಿಡಿಕಾರಿದ ಅವರು, ಮೈಸೂರು ನಗರದ ರಿಂಗ್ ರಸ್ತೆ ಸಮೀಪದಲ್ಲಿ ಸುಮಾರು 14 ಎಕರೆ ಒಣಭೂಮಿ ಲಭ್ಯವಿದ್ದು, ರೈತರೇ ಅದನ್ನ ಗುರುತಿಸಿದ್ದಾರೆ. ಅಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಲಿ ಅಂತ ಹೇಳಿ ಸಲಹೆಯನ್ನ ನೀಡಿದ್ರು. ನಾವು ಜನಪರವಾಗಿ ಏನಾಗಬೇಕು ಅಂತೀವಿ ಅದನ್ನು ಸರ್ಕಾರ ಮಾಡಲ್ಲ, ಏನು ಬೇಡ ಅಂತೀವಿ ಅದು ಮಾಡುತ್ತೆ ಎಲ್ಲ ಕಡೆ. ಗುಡುಮಾದನಹಳ್ಳಿ ವಿಚಾರಕ್ಕೆ ಬಂದರೆ, ಅದು ಯಾರೇ ಸ್ಥಳವನ್ನು ನೋಡಿದ್ರೆ ಯಾವ ಕಟ್ಟಡನೂ ನಿರ್ಮಾಣ ಮಾಡಬಾರ್ದು ಅನಿಸುತ್ತೆ. ಅದರಲ್ಲೂ ಕೃಷಿ ಬಗ್ಗೆ ಜ್ಞಾನ ಇರೋರಿಗಂತೂ, ಪರಿಸರ ಬಗ್ಗೆ ಜ್ಞಾನ ಇರೋಗಂತೂ ಅಲ್ಲಿ ದುಸಾರಾಮ್ ಯಾವುದು ಕೆಲಸ ಆಗಬೇಡ, ಇರೋದು ಉಳಿಸ್ಕೊಳ್ಳಿ ಅಂತಾರೆ. ಈಗ ಮೊದಲನೇದಾಗಿ ನಾವು ಆ ಸ್ಥಳ ಕಟ್ಟಡ, ಯಾವುದೇ ಕಟ್ಟಡ ಕಡೆಗೆ ನಿಮ್ಹಾನ್ಸ್ ಆಗ್ಬೋದು, ಯಾವುದೇ ಕಟ್ಟಡ ಕಡೆಗೆ ಯೋಗ್ಯವಾದದ್ದಲ್ಲ. ಒಂದು, ನಾವೇನು ಅಭಿವೃದ್ಧಿ ವಿರೋಧ ಇಲ್ಲ. ಒಂದೊಂದು ತಾಲೂಕಿಗೆ ನಿಮ್ಹಾನ್ಸ್ ಆಸ್ಪತ್ರೆ ಬಂದರೂ ಸ್ವಾಗತ ಮಾಡ್ತೀವಿ. ಮೈಸೂರು ಜಿಲ್ಲೆಗೆ ನಿಮ್ಹಾನ್ಸ್ ಆಸ್ಪತ್ರೆಯನ್ನು ತಂದಿರೋದು ನಾವು ಸ್ವಾಗತ ಮಾಡ್ತೀವಿ. ಆದರೆ ಇದು ಸೂಕ್ತವಾದ ಜಾಗ ಅಲ್ಲ, ಬೇರೆ ಜಾಗವನ್ನು ಮಾಡಿ ಅಂತ ನಾವು ಸಜೆಸ್ಟ್ ಮಾಡಿದ್ವಿ. ಮುಖ್ಯಮಂತ್ರಿಗಳನ್ನ ಹೋಗಿ ನಮ್ಮವರೆಲ್ಲ ಭೇಟಿಯಾಗಿದ್ದಾರೆ. ಅವರು ಬೇರೆ ಸ್ಥಳ ಇದ್ರೂ ನೋಡಿ ವರದಿ ಕೊಡಿ ಅಂತ ಹೇಳಿದ್ದಾರೆ. ನಿನ್ನೆ ರೈತ ನಮ್ಮ ಮುಖಂಡರ ಸಮ್ಮುಖದಲ್ಲಿ ತಾಲೂಕು ಆಡಳಿತ ಜಾಗಕ್ಕೆಲ್ಲ ಹೋಗಿ ಬಂದಿದೆ. ಒಂದು ಜಾಗ ಸೂಕ್ತವಾದ್ದು ಅಂತ ನಮ್ಮವ್ರು ಹೇಳ್ತಾ ಇದ್ದಾರೆ. ಒಂದು 8ರಿಂದ 10 ಎಕರೆ ಜಾಗ ಬರ್ತದೆ. ಇದಕ್ಕಿಂತ ರೋಡ್ ಅಪ್ರೋಚ್ ಇದೆ ಸೂಕ್ತವಾದಂಥ. ನಾವು ಕಾದು ನೋಡ್ತೀವಿ, ಇದು ಸ್ಥಳಾಂತರ ಆಗಿ ಬೇರೆ ಸ್ಥಳದಲ್ಲಿ ಮಾಡಿ ಅಂತ. ಸರ್ಕಾರದಿಂದ ಅಥವಾ ಜಿಲ್ಲಾಡಳಿತದಿಂದ ನಮ್ಮ ನಿಲುವಿಗೆ ಸಕಾರಾತ್ಮಕವಾದಂಥ ನಿಲುವು ಬರದೇ ಹೋದರೆ ಯಾವುದೇ ಕಾರಣಕ್ಕೂ ಅಲ್ಲಿ ನಿಮ್ಹಾನ್ಸನ್ನು ನಿರ್ಮಾಣ ಮಾಡೋಕ್ಕೆ ನಾವು ಬಿಡೋದಿಲ್ಲ. ಬರೀ ರೈತ ಸಂಘ ಈ ಹೋರಾಟವನ್ನು ತಗೊಂಡಿಲ್ಲ. ರೈತ ಚಳವಳಿ ಇದೆ, ದಲಿತ ಚಳವಳಿ ಇದೆ, ಪರಿಸರಕ್ಕಾಗಿ ನಾವು ಇದೆ, ಬೇರೆ ಬೇರೆ ಜನಪರವಾದಂಥ ವ್ಯಕ್ತಿಗಳಿದ್ದಾರೆ, ಸಂಘಟನೆಗಳಿದ್ದಾರೆ. ಇದು ಒಂದು ಹಸಿರು ವಲಯವನ್ನು ಉಳಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಒಂದಾಗಿ ಇವತ್ತು ಎಲ್ಲ ಜನಪರ ಸಂಘಟನೆಗಳು ಒಟ್ಟಾಗಿ ಹೋರಾಟವನ್ನು ಕೈಗೆತ್ತಿಕೊಳ್ತಿದ್ದೀವಿ. CM ಜೊತೆ ಹೇಳಿದೆ, ಅವರು ಅದೇ ವರದಿ ಬರಲಿ ನೋಡೋಣ ಅಂದರು. ವರದಿ ಕಳಿಸಿದ್ರಲ್ಲ, ಅವ್ರಿಗೆ ಒಂದು 3-4 ದಿನದಲ್ಲಿ ವರದಿ ಕೊಟ್ಟಿದ್ದಾರಲ್ಲ, ವರದಿ ಬಂದಮೇಲೆ ನೋಡೋಣ ಅಂತಂದ್ರೆ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸ ಮಾಡಿದ್ರು. ಅಧಿಕಾರಿಗಳದ್ದೇ ಪ್ರಾಬ್ಲಮ್ ಆಗಿರೋದಿಲ್ಲ. ಅಧಿಕಾರಿಗಳು ಇವತ್ತು ಇಲ್ಲಿರ್ತಾರೆ, ನಾಳೆ ಬೇರೆ ಕಡೆ ಹೋಗ್ತಾರೆ. ಅವ್ರಿಗೇನು ಮೈಸೂರಲ್ಲೇ ಉಳ್ಕೋಬೇಕು ಅಂತಿಲ್ಲ. ಮೈಸೂರವ್ರಿಗೆ ಭಾಳ ಇಷ್ಟ ಕಷ್ಟ. ಈಗ ಅಲ್ಲಿ 24 ಗಂಟೆ ನೀರಾವರಿ ಇದೆ. ದಳವಾಕೆರೆ ನೀರಿದೆ, ವರ್ಣಾಚಕಟ್ಟೆ ನೀರಿದೆ, ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಮಳೆ ಬಿದ್ದರೆ ನೀರು ಬರುತ್ತೆ. 24 ಅವರ್ಸು ನೀರಿರೋ ಪ್ರದೇಶ ಸಿಗದೇ ಅಪರೂಪ. ಅವ್ರು ಏನು ಹೇಳೋದೇನು, ರೈತರ ಭೂಮಿ ಸಿಕ್ಕಲ್ವಲ್ಲ ಕಾನೂನಾತ್ಮಕವಾಗಿ ಅಂತಾರೆ. ಒಪ್ಕೋತೀವಿ, ನಾವು ಗೋಮಾಳ ಮಾಡಿ ಅಂತ ಹೇಳ್ತೀವಿ. ಅಲ್ಲಿ 401 ರಾಸುಗಳಿದ್ದಾವೆ ಅಂತ ಹೇಳ್ತಾರೆ ಅವರೇ. ಅವ್ರ ರಿಪೋರ್ಟ್ ಹೆಂಗಿದೆ ಅಂದರೆ, 401 ದನಗಳಿದ್ದಾವೆ, ಅವುಗಳಿಗೆ ಗೋಮಾಳ ರಿಸರ್ವ್ ಆಗಿಲ್ಲ ಅಂತ ಒಪ್ಕೋತಾರೆ. ಅವರು ಹೊಲದಲ್ಲೇ ಅವ್ರು ಬೆಳಕತ್ತವ್ರು, ರೈತರು ಮೇವಿಗೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ದಿಸ್ ಈಸ್ ದಿ ಫ್ಯಾಕ್ಟ್. ಅದು ಕೋರ್ಟ್ಗೆ ಹೋದರೆ ಬಿದ್ದೋಯ್ತಾನೆ, ಲಾಯರಾಗಿ ಹೇಳ್ತಿದ್ದೀನಿ. ಕೋರ್ಟ್ಗೆ ಹೋದರೆ ಗ್ಯಾರಂಟಿ ಬಿದ್ದೋಯ್ತದೆ. ಅದಕ್ಕೆ ನಾವು ಹೇಳ್ತಾಯಿದ್ದೀವಿ ಅಂದರೆ, ಜಿಲ್ಲಾಡಳಿತಕ್ಕೆ ಒಂದು ಕಾಮನ್ ಸೆನ್ಸ್ ಬೇಕು, ಹ್ಯೂಮನ್ ಸೆನ್ಸ್ ಬೇಕು. ನಾವು ಪರಿಪರಿಯಾಗಿ ನಾವು ಸುಲಭವಾಗಿ ಚಳುವಳಿಗಳು ಅಟಕ್ ಬಿಡೋರಲ್ಲ. ಅಟಕ್ ಬೀಳೋದು ಯಾವಾಗ ಅಂತಂದರೆ, ಜನರ ಬದುಕಿಗೆ ತೊಂದರೆ ಆದಾಗ ಅಟಕ್ ಬೀಳ್ತೀವಿ. ಸುಮ್ಮನೆ ಕಾಕತಾಳವಾಗಿ ವಿವೇಕ ಇಲ್ಲದೆ ಬೀಳೋದಿಲ್ಲ. ಅದರಿಂದ ಜಿಲ್ಲಾಡಳಿತ ಈಗಲೂ ಕೂಡ ಆ ನಿಮ್ಹಾನ್ಸ್ ಆಸ್ಪತ್ರೆಯನ್ನು ನಾವು ಸ್ವಾಗತ ಮಾಡ್ತೀವಿ. ಬೇರೆ ಕಡೆ ಸ್ಥಳಾಂತರ ಮಾಡಿ ಬೇರೆ ಕಡೆ ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಅಕ್ರಮ ವಿದ್ಯುತ್ ತಂತಿ ತಗುಲಿ 58 ವರ್ಷದ ಚೆನ್ನಮ್ಮ ಎಂಬ ಮಹಿಳೆ ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಮಾರಗೊಂಡನಹಳ್ಳಿಯಲ್ಲಿ ನಡೆದಿದೆ.
ತೋಟದಲ್ಲಿ ಪ್ರಾಣಿಗಳ ನಿಯಂತ್ರಣಕ್ಕಾಗಿ ಅಕ್ರಮವಾಗಿ ಹರಿಸಲಾಗಿದ್ದ ವಿದ್ಯುತ್ಗೆ ಈ ಮಹಿಳೆ ಬಲಿಯಾಗಿದ್ದು 3 ದಿನಗಳ ಹಿಂದೆ ಕೆಲಸಕ್ಕೆಂದು ಮನೆಯಿಂದ ಹೊರಟಿದ್ದ ಚೆನ್ನಮ್ಮ ವಾಪಸ್ ಬರದೆ ನಾಪತ್ತೆಯಾಗಿದ್ರು. ಇಂದು ತೋಟದಲ್ಲಿ ಅವರ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಗ್ರಾಮದಲ್ಲಿ ಅಕ್ರಮ ವಿದ್ಯುತ್ ಶಾಕ್ನಿಂದ ಸಾವು ಸಂಭವಿಸ್ತಾ ಇರುವುದು ಇದೇ ಮೊದಲೇನಲ್ಲ. ಈ ಹಿಂದೆ ಕೂಡ 4 ರಿಂದ 5 ಜನರು ಕೂಡ ಇದೇ ರೀತಿ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಹೇಳಿ ಗ್ರಾಮಸ್ಥರು ದೂರಿದ್ದಾರೆ. ಸರಣಿ ಸಾವುಗಳು ಸಂಭವಿಸ್ತಾ ಇದ್ರೂ ಸಹ ಅಧಿಕಾರಿಗಳು ಯಾವುದೇ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದೇ ಇರುವುದು ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದು ಕೇವಲ ಆಕಸ್ಮಿಕವೇ ಅಥವಾ ಇದರ ಹಿಂದೆ ಏನಾದರೂ ಕೊಲೆ ಸಂಚಿದೆಯೇ ಎಂಬ ಬಗ್ಗೆ ಸಮಗ್ರ ತನಿಖೆಯಾಗಬೇಕು ಎಂದು ಗ್ರಾಮದ ಜನರು ಒತ್ತಾಯಿಸಿದ್ದಾರೆ. ಸದ್ಯ ಘಟನಾ ಸ್ಥಳಕ್ಕೆ ಹೊನ್ನವಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಹೊನ್ನವಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬೇಸಿಗೆ ರಜೆಯ ಸಡಗರ ಕಳೆಗಟ್ಟಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಇರೋದ್ರಿಂದ ಪ್ರವಾಸಿಗರ ನೆಚ್ಚಿನ ತಾಣವಾಗಿರುವ ಮೈಸೂರು ಮೃಗಾಲಯದತ್ತ ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ. ವಾರಾಂತ್ಯದ ರಜಾ ದಿನವಾದ ಇಂದು ಮೃಗಾಲಯವು ಸಹಸ್ರಾರು ಜನರಿಂದ ತುಂಬಿ ತುಳುಕ್ತಾ ಇದ್ದು ಎಲ್ಲೆಡೆ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಕೇವಲ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಮಾತ್ರವಲ್ಲದೆ ಹೊರ ರಾಜ್ಯ ಹಾಗೂ ವಿದೇಶಗಳಿಂದಲೂ ಪ್ರವಾಸಿಗರು ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ. ಮೃಗಾಲಯದಲ್ಲಿರುವ ವೈವಿಧ್ಯಮಯ ಪ್ರಾಣಿ ಪಕ್ಷಿಗಳನ್ನ ಕಂಡು ಮಕ್ಕಳು, ಮಹಿಳೆಯರು ಹಾಗೂ ವಯಸ್ಕರು ಎನ್ನದೆ ಎಲ್ಲರೂ ಮೈಮರೆತು ಸಂಭ್ರಮಿಸ್ತಾ ಇದ್ದಾರೆ. ಬಿಸಿಲಿನ ತಾಪವನ್ನ ಲೆಕ್ಕಿಸದೆ ಪ್ರಾಣಿಗಳ ತುಂಟಾಟವನ್ನ ವೀಕ್ಷಿಸುತ್ತಾ ಪ್ರವಾಸಿಗರು ಫೋಟೋ ಕ್ಲಿಕ್ಕಿಸಿಕೊಂಡು ರಜೆಯ ಮಜಾ ಸವಿತಾ ಇದ್ದಾರೆ. ಮೃಗಾಲಯದ ಅಚ್ಚುಕಟ್ಟುತನ ಮತ್ತು ಇಲ್ಲಿನ ಪರಿಸರವನ್ನ ಕಂಡು ಮನಸೋತಂತಹ ಪ್ರವಾಸಿಗರು ಮೈಸೂರು ಸೂಪರ್ ಎಂದು ತಮ್ಮ ಸಂತಸವನ್ನ ಹಂಚಿಕೊಳ್ತಾ ಇದ್ದಾರೆ. ಒಟ್ಟಾರೆ ಈ ಬಾರಿಯ ಬೇಸಿಗೆಯ ರಜೆಯು ಮೈಸೂರು ಮೃಗಾಲಯಕ್ಕೆ ಭರ್ಜರಿ ಪ್ರವಾಸಿಗರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಖಂಡಿತ ಬೇಸಿಗೆ ಸಮಯದಲ್ಲಿ ನಮಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರವಾಸಿಗರ ಫುಟ್ಫಾಲ್ ಸಂಖ್ಯೆಗಳು ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ನಮಗೆ ತುಂಬ ಖುಷಿ ಇದೆ. ಅನೇಕರು ಸಮ್ಮರ್ ಮ್ಯಾನೇಜ್ಮೆಂಟಲ್ಲಿ ನಾವೇನು ಜೆಟ್ಟೆಲ್ಲ ಆನ್ ಮಾಡಿದಾಗ ಪ್ರಾಣಿಗಳು ಅದನ್ನು ಇದು ಮಾಡೋದಾಗಿರ್ಬೋದು, ಎಳ್ನೀರು ಕೊಟ್ಟಂಥ ಸಮಯದಲ್ಲಿ ಅದು ಎಳ್ನೀರನ್ನ ಅದೇ ಸುಲ್ಕೊಂಡು ಕುಡಿಯುವಂಥ ಪ್ರಾಸೆಸ್ನ ನೋಡಿ ತುಂಬ ಜನ ಪ್ರೇಕ್ಷಕರು ಖುಷಿ ಪಟ್ಟಿದ್ದಾರೆ. ಅದು ಏನು ಅದ್ರ ಮುಖಾಂತರ ಕೂಡ ತುಂಬ ಮತ್ತು ಮಕ್ಕಳಿಗೆ ತುಂಬ ಇಷ್ಟವಾದಂಥ ಪ್ಲೇಸ್ ಅಂತ ಹೇಳಿದ್ರೆ ಮೃಗಾಲಯ. ಮಕ್ಕಳಿಗೆ ಇವಾಗ ರಜಾ ಇರೋದ್ರಿಂದ ಖಂಡಿತ ಪ್ರತಿ ವರ್ಷದಂತೆ ಈ ಬೇಸಿಗೆಯಲ್ಲೂ ಕೂಡ ನಮಗೆ ಒಳ್ಳೆ ಸಂಖ್ಯೆಯ ಪ್ರವಾಸಿಗರು ಬಂದಿದ್ದಾರೆ. ವಾರಾಂತ್ಯದಲ್ಲಿ ನಮಗೆ ಅತಿ ಹೆಚ್ಚು ಸಂಖ್ಯೆಯನ್ನು ನಾವು ವಾರಾಂತ್ಯದಲ್ಲಿ ಕಾಣ್ಬೋದು. ಅದರಲ್ಲೂ ಲಾಂಗ್ ವೀಕೆಂಡ್ ಇದ್ರಂತೂ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಸ್ವಲ್ಪ ರಶ್ ಇದೆ, ಒಂದೊಳ್ಳೆ ಫುಟ್ಫಾಲ್ ಇದೆ ಮತ್ತು ಅಂದರೆ ಬರುವಂಥ ಪ್ರವಾಸಿಗರಿಗೂ ಕೂಡ ಮೃಗಾಲಯದ ಬಗ್ಗೆ ಒಂದು ಪ್ರೀತಿ ಅಭಿಮಾನ ನೋಡ್ತಾ ಇದ್ದೀವಿ ನಾವು. ಅವ್ರಿಗೆ ತುಂಬ ಖುಷಿಯಿಂದ ನೋಡ್ತಿದ್ದಾರೆ. ಮಂಗಳವಾರದ ಜನ ಕಳೆದ ಒಂದು 3-4 ಮಂಗಳವಾರ ನಾವು ವರ್ಕಿಂಗ್ ಡೇಸ್ ಮಾಡ್ಕೊಂಡಿದ್ವಿ. ಕಾರಣ ಏನು ಅಂತ ಹೇಳಿದ್ರೆ ಈಗ ರಜಾ ಇರೋದ್ರಿಂದ ಏನು ಮಾಡ್ತಾರೆ, ಅವರೊಂದು ಟೂರ್ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅಂಥ ಸಮಯದಲ್ಲಿ ಮೃಗಾಲಯವನ್ನು ಅವ್ರು ಪ್ಲ್ಯಾನ್ ಮಾಡಿದ್ರೆ ನೋಡದೆ ಹೋಗೋ ಥರ ಆಗಬಾರ್ದು. ಯಾಕೆಂತ ಹೇಳಿದ್ರೆ ನಮ್ಮ ಮೃಗಾಲಯದ ಏಮ್ ಏನಂತ ಹೇಳಿದ್ರೆ ಕನ್ಸರ್ವೇಷನ್ ಒಂದು, ಇನ್ನೊಂದು ಎಜುಕೇಷನ್. ಅಂದರೆ ನಮ್ಮ ಅನಿಮಲ್ಸ್ ಬಗ್ಗೆ ಅವ್ರ ಆಸಕ್ತಿ ಇರುವಂಥ ಎಲ್ಲರಿಗೂ ಮಾಹಿತಿಯನ್ನು ತಲುಪಿಸೋದು. ಹಾಗಾಗಿ ಅಂಥವರಿಗೆ ನಿರಾಸೆ ಆಗಬಾರ್ದು, ಅವರು ಮೃಗಾಲಯವನ್ನು ನೋಡದೆ ಹೋಗೋ ಥರ ಆಗಬಾರ್ದು ಅಂತೇಳಿ ಕೆಲವು ಮಂಗಳವಾರಗಳು ಈಗ ಆಲ್ರೆಡಿ ನಾವು ನಮ್ಮ ಮೃಗಾಲಯವನ್ನು ತೆರೆದಿದ್ವಿ. ಹೆಚ್ಚಿನ ಬೇಡಿಕೆ ಇದ್ದರೆ ಮುಂದಿನ ದಿನಗಳಲ್ಲಿ ತೆರೀಲಿಕ್ಕೂ ಸಹ ನಾವು ಸಿದ್ಧರಿದ್ದೇವೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಸುದೀರ್ಘ 50 ವರ್ಷಗಳ ರಾಜಕೀಯ ಪಯಣದ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಹಾಗೂ ಆಪ್ತರು ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಹಮ್ಮಿಕೊಂಡಿದ್ದಾರೆ. ಸಿದ್ದರಾಮೋತ್ಸವದ ಮಾದರಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಚಿತ್ರದುರ್ಗದ ಬೀದಿ ಬೀದಿಗಳಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು ಯಡಿಯೂರಪ್ಪ ಅವರ ಕಟೌಟ್ಗಳು ರಾರಾಜಿಸ್ತಾ ಇದೆ. ಯಡಿಯೂರಪ್ಪ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಬಳಸಿದ ಕಾರು CKR 45 ನಂಬರಿನ ಹಿಂದೂಸ್ತಾನ್ ಅಂಬಾಸಿಡರ್. ಈ ಕಾರಿನಲ್ಲಿ ರಾಜ್ಯಾದ್ಯಂತ ಅವರು ಪ್ರವಾಸವನ್ನ ಮಾಡಿದ್ದಾರೆ ಹಾಗೂ ಪಕ್ಷ ಸಂಘಟನೆ ಮಾಡಿದ್ದಾರೆ. ಈ ಕಾರಿನ ಮೂಲಕವೇ ಅವರು ರಾಜಕೀಯವಾಗಿ ಗುರುತಿಸಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಲ್ಲಿ ನಡೆಯಲಿರುವ ಅಭಿಮಾನೋತ್ಸವ ಸಮಾವೇಶದಲ್ಲಿ ಈ ಕಾರನ್ನ ಪ್ರದರ್ಶನಕ್ಕೆ ಇಟ್ಟಿದ್ದು ಕಾರ್ಯಕ್ರಮದ ವಿಶೇಷತೆ ಆಗಿದೆ. ಇನ್ನು ಪ್ರವೇಶ ದ್ವಾರಗಳನ್ನ 7 ಸುತ್ತಿನ ಕೋಟೆಯ ಮಾದರಿಯಲ್ಲಿ ನಿರ್ಮಿಸಲಾಗಿದ್ದು ಕಾರ್ಯಕ್ರಮಕ್ಕೆ ಬಿಎಸ್ವೈ ಅಭಿಮಾನಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ಎಲ್ಲರಿಗೂ ಉಪಹಾರ ಮತ್ತು ಭೋಜನ ವ್ಯವಸ್ಥೆ ಮಾಡಲಾಗಿದೆ.
ಇದಾಗಿತ್ತು ಈವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ರಾಜ್ಯ ಧರ್ಮ ನ್ಯೂಸ್, ಇದು ಕನ್ನಡಿಗರ ಬೆನ್ನೆಲುಬು.